ಈ ಬಾರಿಯ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಅತ್ಯುತ್ತಮ ಫಲಿತಾಂಶ ಹೊರಬಿದ್ದಿದ್ದು, ಎಂದಿನಂತೆ ಈ ಬಾರಿಯೂ ಹೆಣ್ಮಕ್ಕಳೇ ಮೇಲುಗೈ ಸಾಧಿಸಿದ್ದಾರೆ. ಸೆಕೆಂಡ್ ಪಿಯುಸಿಯಲ್ಲಿ ಹೆಣ್ಮಕ್ಕಳೇ ಮೇಲುಗೈ. 600ಕ್ಕೆ 600, ಕರುನಾಡಿಗೆ ದಿಶಾ ಅದಿತಿ ಟಾಪರ್. ಓದೋದ್ರಲ್ಲಿ ಹೆಣ್ಮಕ್ಕಳೇ ಸ್ಟ್ರಾಂಗು ಗುರು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಸೆಕೆಂಡ್ ಪಿಯುಸಿ ಫಲಿತಾಂಶದಲ್ಲಿ ಹೆಣ್ಮಕ್ಕಳೇ ಮೇಲುಗೈ ಸಾಧಿಸಿದ್ದಾರೆ. ಈ ಬಾರಿ 86% ವಿದ್ಯಾರ್ಥಿಗಳು ಪಾಸ್ ಆಗಿದ್ದು, ಕಳೆದ ವರ್ಷಕ್ಕಿಂತ ಈ ಬಾರಿ 13% ಫಲಿತಾಂಶ ಹೆಚ್ಚಳವಾಗಿದೆ. ಕೊಟ್ಟೂರಿನ 2 ವಿದ್ಯಾರ್ಥಿಗಳು ಕಲಾ ವಿಭಾಗದಲ್ಲಿ ಟಾಪರ್ಸ್ ಆದ್ರೆ, ವಾಣಿಜ್ಯ ವಿಭಾಗದಲ್ಲಿ ಉಡುಪಿಯ ದಿಶಾ ಮತ್ತು ಬೆಂಗಳೂರಿನ ಅದಿತಿ 600ಕ್ಕೆ 600 ಅಂಕ ಪಡೆದಿದ್ದಾರೆ. ಸೆಕೆಂಡ್ ಪಿಯುಸಿ ಫಲಿತಾಂಶ ಹೊರಬೀಳ್ತಿದ್ದಂತೆ ವಿದ್ಯಾರ್ಥಿಗಳ ಖುಷಿಗೆ ಪಾರವೇ ಇರಲಿಲ್ಲ. ಮಕ್ಕಳ ರಿಸಲ್ಟ್ ನೋಡಿ ಹೆತ್ತವರು ಹಿರಿ ಹಿಗ್ಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಉಡುಪಿಯ ದಿಶಾ ಅನ್ನೋ ವಿದ್ಯಾರ್ಥಿ 600ಕ್ಕೆ 600 ಮಾರ್ಕ್ಸ್ ಪಡೆದಿದ್ದಾಳೆ. ಹೀಗಾಗಿ ಈ ಬಾರಿ ಔಟ್ ಮಾರ್ಕ್ಸ್ ಪಡೆದ ವಿದ್ಯಾರ್ಥಿಯನ್ನು ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾಳೆ. ವೆರಿ ಹ್ಯಾಪಿ ಮ್ಯಾಮ್, ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಆಲ್ ಮೈ ಸಪೋರ್ಟ್ ಮಾಡಿರೋದಕ್ಕೆ. ನಮ್ಮ ಟೀಚರ್ಸ್ಗೆ ಫಸ್ಟ್ ಹೇಳಬೇಕು, ದೇ ಆರ್ ಬೀನ್ ಅ ಗ್ರೇಟ್ ಸಪೋರ್ಟ್, ಬೀನ್ ಶುಭ್ರಾ ಮ್ಯಾಮ್ ಅಂಡ್ ನೇತ್ರಾ ಮ್ಯಾಮ್ ಆಲ್ಸೋ, ಆ್ಯಂಡ್ ಇವನ್ ಮೈ ಪೇರೆಂಟ್ಸ್ ಲೈಕ್ ನಮ್ಮ ಮಾಮ, ನಮ್ಮಮ್ಮ, ಆಮೇಲೆ ನಮ್ಮಪ್ಪ ಎಲ್ಲ ಫ್ಯಾಮಿಲಿ ಎಲ್ಲ ಫುಲ್ ಸಪೋರ್ಟ್ ಮಾಡೋದು ಮ್ಯಾಮ್. ಅವ್ರ ಸಪೋರ್ಟಿಂದನೇ ಇಷ್ಟೆಲ್ಲ ತೆಗೆಯೋದು. ಇನ್ನು ಬೆಂಗಳೂರಿನ ವಿದ್ಯಾರ್ಥಿನಿ ಅದಿತಿ ಕೂಡ ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 600 ಅಂಕ ಗಳಿಸಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಇನ್ನು ಕಲಾ ವಿಭಾಗದಲ್ಲಿ 2 ವಿದ್ಯಾರ್ಥಿನಿಯರು ಟಾಪರ್ ಆಗಿದ್ದಾರೆ. ವಿಜಯನಗರದ ಅರ್ಚನಾ 600 ಮಾರ್ಕ್ಸ್ಗೆ 598 ಮಾರ್ಕ್ಸ್ ಪಡೆದಿದ್ದಾಳೆ. ಇನ್ನು ಇದೇ ಕಲಾ ವಿಭಾಗದಲ್ಲಿ ವಿಜಯನಗರದ ವಿದ್ಯಾರ್ಥಿನಿ ಸಂಗೀತ ಕೂಡ 600ಕ್ಕೆ 598 ಅಂಕ ಪಡೆದಿದ್ದಾಳೆ. ವಾಣಿಜ್ಯ ವಿಭಾಗದಲ್ಲಿ ಉಡುಪಿಯ ಪ್ರೇರಣಾ ರಾಮಚಂದ್ರ ಹೆಗಡೆ 600ಕ್ಕೆ 598 ಅಂಕ ಗಳಿಸಿದ್ರೆ, ವಿಜ್ಞಾನ ವಿಭಾಗದಲ್ಲಿ ಉಡುಪಿಯ ವೈಷ್ಣವಿ ಕುಲಕರ್ಣಿ 600ಕ್ಕೆ 597 ಅಂಕ ಗಳಿಸಿದ್ದಾಳೆ. ರಿಸಲ್ಟ್ ಅನ್ನು 86.48 ಈಸ್ ದ ರಿಸಲ್ಟ್. ಫಸ್ಟ್ ಟೈಮಿಗೆ ಮಕ್ಕಳು ಇವತ್ತು ಪಾಸ್ ಆಗಿದ್ದಾರೆ. ಈ ಸತಿ ಹೋದ ಸತಿ ಮತ್ತು ಈ ಸತಿಗೆ ಡಿಫ್ರೆನ್ಸಸ್, ಫಸ್ಟ್ ಎಕ್ಸಾಮ್ ಹೋದ ಸತಿ ಮತ್ತು ಈ ಸತಿಗೆ ಡಿಫ್ರೆನ್ಸ್ ಇಸ್ 13%. ಆಲ್ ಫ್ರೆಷರ್ಸು ಹೋದ ಸತಿಗೆ ಏನು ಎಕ್ಸಾಮ್ ಆಗುತ್ತಲ್ಲಮ್ಮ ಫಸ್ಟ್ ಟೈಮು, ಈಗ ಫಸ್ಟ್ ಟೈಮ್ ಎಕ್ಸಾಮಿಗೆ ಈಕ್ವಲ್ ನೋಡಿದಾಗ ದಿಸ್ ಟೈಮ್ ವಿ ಹ್ಯಾವ್ ಇಂಪ್ರೂವ್ಡ್ ಬೈ 13.03%. ಒಟ್ನಲ್ಲಿ ದ್ವಿತೀಯ ಪಿಯುಸಿಯ ಫಲಿತಾಂಶ ಹೊರಬಿದ್ದಿದ್ದು, ಇಷ್ಟು ದಿನ ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳ ಖುಷಿಗೆ ಪಾರವೇ ಇಲ್ಲದಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಿದ್ಯಾರ್ಥಿಗಳ ಒಳಿತಿಗಾಗಿ ನ್ಯೂಸ್ 18 ವಿದ್ಯಾದೀಪ ಅನ್ನುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಈ ವೇಳೆ ಮಕ್ಕಳಿಗೆ ಎಐ ತಂತ್ರಜ್ಞಾನದ ಬಗ್ಗೆ ತಿಳಿಸಿಕೊಡಲಾಗಿದ್ದು, ವಿದ್ಯಾರ್ಥಿಗಳ ದಂಡೇ ಹರಿದು ಬಂದಿತ್ತು. ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಮುಗಿತಾ ಇದ್ದಂತೆ ಮುಂದೇನು ಅನ್ನೋದು ಪ್ರಶ್ನೆ ಎಲ್ಲ ವಿದ್ಯಾರ್ಥಿಗಳನ್ನ ಕಾಡಿಯೇ ಕಾಡುತ್ತೆ. ಯಾವ ವೃತ್ತಿಪರ ಕೋರ್ಸ್ನಿಂದ ನಮ್ಮ ಭವಿಷ್ಯ ಉಜ್ವಲವಾಗಲಿದೆ ಅನ್ನೋ ಗೊಂದಲದಲ್ಲಿರ್ತಾರೆ. ಹೀಗಾಗಿಯೇ ವಿದ್ಯಾರ್ಥಿಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ನ್ಯೂಸ್ 18 ವಿದ್ಯಾದೀಪ ಅನ್ನೋ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯ ಎಕ್ಸೆಲ್ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳ ದಂಡೇ ಹರಿದು ಬಂದಿತ್ತು. ವಿದ್ಯಾದೀಪ 2026 ಅಸೋಸಿಯೇಷನ್ ವಿತ್ ಆಡ್ 6 ಅಡ್ವರ್ಟೈಸಿಂಗ್ ಅಡಿಯಲ್ಲಿ ವಿಶೇಷ ಸೆಮಿನಾರ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಪ್ರಸಿದ್ಧ ಸೈಬರ್ ತಜ್ಞ ಡಾಕ್ಟರ್ ಅನಂತಪ್ರಭು ಎಐ ಮತ್ತು ನ್ಯೂ ಜನರೇಷನ್ ಕರಿಯರ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ